ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಳೆಯಿಂದ ರಾಜ್ಯಾದ್ಯಂತ ಮತಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೀತಿದೆ. ಹೌದು, ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳ್ಕೋಬೇಕು. ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿ, ಆಗ ನಿಮಗೂ ಕೂಡ ವಿಷಯ ಗೊತ್ತಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಈ ವಿಷಯಗಳು ನಿಮಗೆ ಗೊತ್ತಿದ್ರೆ ಮಾತ್ರ ನಿಮಗೆ ಸೆನ್ಸಸ್ ಮಾಡೋಕ್ಕೆ ಬಂದಾಗ ನಿಮಗೆ ಯಾವುದೇ ರೀತಿ ಗೊಂದಲ ಇಲ್ಲದೆ ನೀವು ಈ ಒಂದು ಸೆನ್ಸಸ್ನ ಮುಗಿಸ್ಕೊಳ್ಬೋದು. ಇದ್ರ ಬಗ್ಗೆ ಕಂಪ್ಲೀಟಾಗಿ ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು, ಬಂದಾಗ ಏನೇನು ಕೇಳ್ತಾರೆ ಪ್ರತಿಯೊಂದನ್ನು ಕೂಡ ತಿಳಿಸ್ತೀನಿ. ಸ್ಕಿಪ್ ಮಾಡಬೇಡಿ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಅವಾಗ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಾನು ಯಾವಾಗ ಅಪ್ಲೋಡ್ ಮಾಡಿದ್ರು ಕೂಡ ನೋಟಿಫಿಕೇಷನ್ಸ್ ಬರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, ನಾಳೆಯಿಂದ ಇಡೀ ಆಲ್ ಓವರ್ ಕರ್ನಾಟಕ ಮತಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೀತಾ ಇದೆ. ನಾಳೆಯಿಂದ ಅಂದರೆ ಜೂನ್ 30ನೇ ತಾರೀಕಿಂದ ಜುಲೈ 29ನೇ ತಾರೀಕುವರೆಗೂ ಈ ಒಂದು ಪರಿಷ್ಕರಣೆ ಕಾರ್ಯ ನಡೆಯುತ್ತೆ. ಮತಪಟ್ಟಿ ಪರಿಷ್ಕರಣೆ ಮಾಡ್ತಿರುವಂಥದ್ದು ಚುನಾವಣಾ ಆಯೋಗದವರು. ಇದನ್ನು 5 ವರ್ಷ ಒಂದ್ಸತಿ ಮಾಡಬೇಕು. ಇದನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಮಾಡುವಂಥದ್ದು. ಈ ಒಂದು ಚುನಾವಣಾ ಆಯೋಗ ಏನು ಸೆನ್ಸಸ್ ಮಾಡ್ತಿದ್ದಾರೆ, ಇದು ಸೆಂಟ್ರಲ್ ಗೌರ್ಮೆಂಟಿಂದ ಮಾಡೋಂಥದ್ದು. ಈ ಒಂದು ಚುನಾವಣಾ ಆಯೋಗ ಅಂದರೆ ಚುನಾವಣೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಡಿಲೀಟ್ ಆಯಿತು ಅಂತಂದರೆ ನಿಮಗೂ ಕೂಡ ಗೊತ್ತಿದೆ. ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಯಾವುದೇ ರೀತಿ ಗ್ಯಾರಂಟಿ ಯೋಜನೆಗಳ ಲಾಭ ಪಡ್ಕೊಳಕ್ಕಾಗಲ್ಲ. ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಮತಪಟ್ಟಿಗಳಲ್ಲಿ ನಿಮ್ಮ ಹೆಸರಿದ್ರೆ ಮಾತ್ರ ಗ್ಯಾರಂಟಿ ಹಣ ಕೂಡ ಅಂದ್ಬಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಅವರು ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಈ ಒಂದು ಇವಾಗ ಏನಕ್ಕೆ ಸೆನ್ಸಸ್ ಮಾಡ್ತಾ ಇರೋದು ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ 5 ವರ್ಷಕ್ಕೊಂದ್ಸತಿ ಇದು ಮಾಡೇ ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಯಾರೆಲ್ಲ ಮೃತಪಟ್ಟಿರ್ತಾರೆ, ಕೆಲವೊಬ್ರದ್ದು 2 ಕಡೆ ಹೆಸರಿರುತ್ತೆ. ಅವರು ಮುಂಚೆ ಒಂದು ಊರಲ್ಲಿ ಇರುತ್ತೆ, ಅಲ್ಲೂ ಹೆಸರಿರುತ್ತೆ. ಈಗ ಹೊಸ ಬೇರೆ ಕಡೆ ಬಂದಿರ್ತಾರೆ, ಅಲ್ಲೂ ಕೂಡ ಹೆಸರು ಸೇರಿಸಿರ್ತಾರೆ. ಸೊ ಈ ಥರ ಹಾಗೆ ಏನಾರ ತಿದ್ದುಪಡಿ ಇದ್ದರೆ ಸೊ ಎಲ್ಲದನ್ನು ಕೂಡ ಫಿಲ್ಟ್ರು ಕೂಡ ಮಾಡ್ತಾರೆ. ನಾನು ಆಗಲೇ ಮೃತಪಟ್ಟಿರೋರ್ದು ಹೆಸರೇ ತೆಗೆಸಿರಲ್ಲ. ಹಾಗೆ ಅಡ್ರೆಸ್ ಚೇಂಜ್ ಮಾಡ್ಕೊಂಡಿರ್ತಾರೆ. ಈ ಥರದ್ದೆಲ್ಲ ಇರೋದ್ರಿಂದ ಈ ಒಂದು ಪರಿಷ್ಕರಣೆ ವೇಳೆ, ಸೆನ್ಸಸ್ ವೇಳೆ ಎಲ್ಲದನ್ನೂ ಕೂಡ ಸರಿ ಮಾಡ್ಕೋಬೋದು. ಹಾಗೆ ನೀವುಗಳು ಕೂಡ ಅಷ್ಟೇ, ನಿಮ್ದು ಏನಾರು ವೋಟರ್ ಐಡಿಯಲ್ಲಿ ತಿದ್ದುಪಡಿ ಮಾಡಿಸ್ಕೋಬೇಕು, ಏನಾರ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಅಡ್ರೆಸ್ ಚೇಂಜ್ ಆಗಿರ್ಬೋದು, ಅಥವಾ ನೀವು ನಿಮ್ಮ ಮನೆಗೆ ಯಾವ ಹೊಸ ಸದಸ್ಯರು ಬಂದಿರ್ತಾರೆ ಅಂದರೆ ಅವರೇ ಹೆಸರನ್ನ ಆ್ಯಡ್ ಮಾಡಿಸೋದಾಗಿರ್ಬೋದು, ಏನೇ ಇದ್ರೂ ಕೂಡ ಈ ಒಂದು ಪರಿಷ್ಕರಣೆ ವೇಳೆ ಅಧಿಕಾರಿಗಳು ಮನೆಗೆ ಬಂದಾಗ ನೀವು ಈ ಒಂದು ಚೇಂಜಸ್ನ ತಿದ್ದುಪಡಿನ ಕೂಡ ಮಾಡಿಸ್ಕೋಬೋದು. ತುಂಬ ಜನಕ್ಕೆ ಕಾಲ್ ಕೂಡ ಬರ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರು BBMP ಕಡೆಯಿಂದ ತುಂಬ ಜನಕ್ಕೆ ಕಾಲ್ಸ್ ಕೂಡ ಬಂದಿರುತ್ತೆ. ನಾವು ಈ ಥರ ಸೆನ್ಸಸ್ ಮಾಡೋಕ್ಕೆ ಬರ್ತೀವಿ, ನಿಮ್ಮ ಮನೆಗೆ ಈ ಡಾಕ್ಯುಮೆಂಟ್ನ ನೀವು ರೆಡಿ ಮಾಡಿಟ್ಕೊಳ್ಳಿ ಅಂತ ಕಾಲ್ಸ್ ಕೂಡ ಬರ್ತಿದೆ. ಈ ಒಂದು ನೆನ್ಪಿಟ್ಕೊಳ್ಳಿ, ಈ ಒಂದು ಚುನಾವಣಾದೇನು ಸೆನ್ಸಸ್ ಮಾಡ್ತಿದ್ದಾರೆ ಇದರಲ್ಲಿ ಯಾವುದೇ ರೀತಿ OTP ಬರೋದಾಗಿರ್ಬೋದು ಅಥವಾ ಯಾವುದೇ ರೀತಿ ಲಿಂಕ್ನ ಕ್ಲಿಕ್ ಮಾಡಿ ಅಂತ ಮಾಡಿದ್ರೆ ದಯವಿಟ್ಟು ಯಾರು ಕೂಡ ಮಾಡೋಕ್ಕೆ ಹೋಗ್ಬಿಡಿ. ಇದರಲ್ಲಿ OTP ಬರೋದಾಗಿರ್ಬೋದು, ಲಿಂಕ್ನ ಕ್ಲಿಕ್ ಮಾಡಬೇಕಾಗಿರೋದಾಗಿರ್ಬೋದು ಏನೂ ಇಲ್ಲ. ಆಫೀಸರ್ಸೇ ಮನೆ ಬಾಗಿಲಿಗೆ ಬರ್ತಾರೆ, ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಕೊಟ್ಟರೆ ಚೆಕ್ ಮಾಡ್ತಾರೆ, ನಿಮ್ದು ಏನಾದ್ರು ತಿದ್ದುಪಡಿ ಇದ್ರೆ ಮಾಡಿಸ್ಕೊಳ್ತಾರೆ. ಸೊ ಹಾಗೆ ನೀವೇನೇನೆಲ್ಲ ಡಾಕ್ಯುಮೆಂಟ್ನ ರೆಡಿ ಮಾಡಿಟ್ಕೋಬೇಕು ಅಂತಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ನಿಮ್ಮೆಲ್ಲರ ಆಧಾರ್ ಕಾರ್ಡ್, ವೋಟರ್ ID ಹಾಗೆ ಫೋಟೋ 3 ಡಾಕ್ಯುಮೆಂಟ್ನ ರೆಡಿ ಮಾಡಿಟ್ಕೋಬೇಕು. ಇನ್ನೂ ಒಂದು ಸತಿ ಹೇಳ್ತೀನಿ, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ವೋಟರ್ ID ಹಾಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಈ 3 ಡಾಕ್ಯುಮೆಂಟ್ನ ಇಟ್ಕೊಂಡ್ರೆ ಸಾಕು. ನೀವು ಸೆನ್ಸಸ್ ಬಂದಾಗ ಈಸಿಯಾಗಿ ನೀವು ಹ್ಯಾಂಡಲ್ ಮಾಡ್ಬೋದು. ಹಾಗೆ 2 ಡಿಕ್ಲರೇಷನ್ ಸೈನ್ ಕೂಡ ಮಾಡಿಸ್ಕೊಳ್ತಾರೆ ನಿಮ್ಮ ಕೈಯಲ್ಲಿ. ಒಂದು ಫಾರ್ಮ್ ಇರುತ್ತೆ, ಅಂದರೆ ಅದರಲ್ಲಿ ಏನಂತಂದರೆ ನಮಗೆ ಸೆನ್ಸಸ್ ಮಾಡೋಕ್ಕೆ ಬಂದಿದ್ರು, ನಾವು ಸೆನ್ಸಸ್ ಆನ್ಸರ್ ಮಾಡಿದ್ದೀವಿ, ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀವಿ ಅಂದ್ಬಿಟ್ಟು 2 ಫಾರ್ಮಿಗೆ ಸೈನ್ ಮಾಡಿಸ್ಕೊಳ್ತಾರೆ. ಅಂದರೆ 2 ಒಂದೇ ಫಾರ್ಮು 2 ಸತಿ ಅಂದರೆ 2 ಪೇಜ್ ಇರುತ್ತೆ. 2ಕ್ಕೂ ಕೂಡ ನೀವು ಸೈನ್ ಮಾಡಬೇಕು. ಒಂದು ಆಫೀಸರ್ಸೇ ಇಟ್ಕೊಳ್ತಾರೆ, ಇನ್ನೊಂದು ನಿಮಗೆ ಕೊಡ್ತಾರೆ. ಅದನ್ನು ನೀವು ಇಟ್ಕೊಳ್ಳಿ, ಅದು ಒಂದು ಪ್ರೂಫ್. ನಿಮ್ಮ ಮನೆಗೂ ಕೂಡ ಸೆನ್ಸಸ್ ಅವ್ರು ಬಂದಿದ್ರು, ನೀವು ಅದಕ್ಕೆ ಸಹಕರಿಸಿದ್ದೀರಾ, ನೀವು ನಿಮ್ಮದು ಸೆನ್ಸಸ್ ಕಂಪ್ಲೀಟ್ ಆಗಿದೆ ಅಂತ ಅದು ಒಂದು ಪ್ರೂಫ್ ಇರುತ್ತೆ. ಹಾಗಾಗಿ ಅಧಿಕಾರಿಗಳು ಬಂದಾಗ ಕರೆಕ್ಟಾಗಿ ಆನ್ಸರ್ ಮಾಡಿ, ಅವ್ರು ಏನೇನೆಲ್ಲ ಡಾಕ್ಯುಮೆಂಟ್ನ ಕೇಳ್ತಾರೆ ಕರೆಕ್ಟಾಗಿ ಕೊಡಿ. ಹಾಗೆ ಇದು SIRದು ಅಂದರೆ ಈ ಸೆನ್ಸಸ್ ಏನು ನಡೀತಿದೆ ಇದ್ರ ವೇಳಾಪಟ್ಟಿ ಹೇಗಿದೆ ಅಂತಂದರೆ ಜೂನ್ 30ನೇ ತಾರೀಕಿಂದ ಜುಲೈ 29ನೇ ತಾರೀಕುವರೆಗೂ ಮತಪಟ್ಟಿ ಮಟ್ಟದ ಅಧಿಕಾರಿಗಳು ಬಂದು ಸೆನ್ಸಸ್ನ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟು ಆಗಸ್ಟ್ 5ನೇ ತಾರೀಕು ಕರಡು ಪಟ್ಟಿ ಪ್ರಕಟಣೆ ಮಾಡ್ತಾರಂತೆ. ನೆಕ್ಸ್ಟು ಆಗಸ್ಟ್ 5ನೇ ತಾರೀಕಿಂದ ಸೆಪ್ಟೆಂಬರ್ 4ನೇ ತಾರೀಕುವರೆಗೂ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಕೆ ನಡೆಯುತ್ತೆ. ನೆಕ್ಸ್ಟು ಅಕ್ಟೋಬರ್ 7ನೇ ತಾರೀಕು ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಆಗುತ್ತೆ. ಈ ಒಂದು
ಫಾರ್ಮ್ಯಾಟಲ್ಲಿ ಇವರು ಈ ಸೆನ್ಸಸ್ನ ಮಾಡ್ತಾ ಇರೋದು. ಎಲ್ಲರೂ ಕೂಡ ಆನ್ಸರ್ ಮಾಡಿ, ಯಾಕಂದರೆ ಒಂದ್ಸತಿ ಈ ಹೆಸರಿಂದ ನಿಮ್ಮ ಹೆಸರು ಡಿಲೀಟ್ ಆಯಿತು ಅಂತಂದರೆ ಗ್ಯಾರಂಟಿ ಯೋಜನೆಗಳ ಹಣ ಬರೋದಿಲ್ಲ. ಇದ್ರ ಬಗ್ಗೆ ಸೀರಿಯಸ್ ಆಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ತಿಳಿಸಿದ್ದಾರೆ. ಹಾಗಾಗಿ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ, ಅಧಿಕಾರಿಗಳು ಬಂದಾಗ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿ. ಹಾಗೆ OTP ಆಗಲಿ ಅಥವಾ ಯಾರೋ ಫೋನ್ ಮಾಡಿ ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮ್ಮದು ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಆಗುತ್ತೆ ಅಂತಂದರೆ ಅದೇ ರೀತಿ ಲಿಂಕ್ಗಳನ್ನ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಇನ್ನೇನಾರ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು, ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಹೊಸ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.